ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಪಟ್ಟಕ್ಕಾಗಿ ಫೈಟ್ ಮತ್ತೆ ಮುಂದುವರೆದಿದೆ. ಇದಕ್ಕಾಗಿ ದೆಹಲಿ ಯಾತ್ರವನ್ನ ಮತ್ತೆ ಕೈಗೊಂಡಿದ್ದಾರೆ ಸಿಎಂ ಮತ್ತೆ ಡಿಸಿಎಂ. ದೆಹಲಿ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಸಿಎಂ ಡಿಸಿಎಂ. ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಮತ್ತು ಡಿಸಿಎಂ ದೆಹಲಿ ನಡೆ. ಸೋನಿಯಾ ಭೇಟಿಗೂ ಸಮಯವನ್ನು ಕೇಳಿದ್ದಾರಂತೆ ಡಿಕೆಶಿ ಮತ್ತು ಸಿಎಂ. ಈಗಾಗಲೇ ಬದಲಾವಣೆ ವಿಚಾರಕ್ಕೆ ಖುದ್ದು ಸಿಎಂನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋ ಚೇಂಜಸ್. ಐ ಆಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫಾರ್ 5 years ಅಂತ ಖುದ್ದಾಗಿ ಡಿಕೆಶಿಗೆ ಸೂಚನೆ ನೀಡಿ ಅಂತ ಮನವಿ ಕೊಡುವ ಸಾಧ್ಯತೆ ಇದೆ ಸಿಎಂರಿಂದ. ದೆಹಲಿ ನಾಯಕರಿಗೆ ನಿಗಮ ಮಂಡಳಿ ಪರಿಷತ್ನ ಸ್ಥಾನಗಳಿಗೂ ಕೂಡ ಅಂತಿಮ ಮುದ್ರೆ ಒಪ್ಪಿಸಿಕೊಂಡು ಬರುವ ಸಾಧ್ಯತೆಗಳು. ಈ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಏನಿದೆ, ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿದೆ. ಹೀಗಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ನಡುವಿನ ಅಸಮಾಧಾನ ಭುಗಿಲೇಳುತ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿಯ ಕಾಳಗ ಇಲ್ಲಿಗೆ ಮುಗಿಯೋ ಥರ ಏನು ಕಾಣ್ತಾ ಇಲ್ಲ. ಇದೇ ವಿಚಾರ ಮತ್ತೆ ದೆಹಲಿ ಅಂಗಳದಲ್ಲಿ ಚರ್ಚೆ ಆಗುತ್ತೆ. ಈ ಬಾರಿಯೂ ಕೂಡ ಸಿಎಂ ಡಿಸಿಎಂ ದೆಹಲಿಗೆ ಭೇಟಿ ಕೊಟ್ಟಾಗ ಅಂತ ಮಾಹಿತಿ. ಒಂದು ಸಿಎಂ ರಿಂದ ಈಗಾಗಲೇ ಸ್ಪಷ್ಟನೆ ಸಿಕ್ಕಿದೆ, ತಾವೇ ಸಿಎಂ ಆಗಿ ಮುಂದುವರಿತಾರೆ ಅಂತ. ಇನ್ನೊಂದು ಕಡೆಯಿಂದ ಡಿಸಿಎಂ ತಮ್ಮ ಕೊಡುಗೆಯನ್ನು ಗಮನಿಸಿ ಅಧಿಕಾರ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಹೋದ್ಯೋಗಿ ಬಸವರಾಜ್. ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈ ಬಾರಿ ದೆಹಲಿ ಭೇಟಿಯ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಗಮ ಮಂಡಳಿಗಳಿಗೆ ಅಂತಿಮ ಮುದ್ರೆ ಒತ್ತಿಸ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇರುವ ನಾಯಕರು ತಮ್ಮ ಬುಡ ಎಷ್ಟರ ಮಟ್ಟಿಗೆ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಬಸವರಾಜ್, ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ವಿಜಯಭಾಸ್ಕರ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡುವಂಥದ್ದು ಮತ್ತೆ MLC ಸ್ಥಾನ 4 ನಾಮಿನೇಷನ್ ಮಾಡುವಂತ ಆಯ್ಕೆ ಮಾಡುವಂತದ್ದಾಗಿರ್ಬೋದು, ಈ ಎರಡೂ ಪ್ರಕ್ರಿಯೆಗಳು ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಮತ್ತೆ ವರ್ಷಗಳಿಂದಲೂ ಕೂಡ ಸಾಕಷ್ಟು ಒಂದ್ ಕಡೆ ಈಗಾಗಲೇ ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡುವಂಥದ್ದು ಬಹಳಷ್ಟು ಒಂದಿಷ್ಟು ಪೈಪೋಟಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ನಡೀತಾ ಇದೆ. ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಸಹ ಈಗ ದೆಹಲಿಯ ಪ್ರವಾಸದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ನಿಗಮ ಮಂಡಳಿ ಪಟ್ಟಿ ಕುರಿತಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆ ದೆಹಲಿಯಲ್ಲೂ ಸಭೆ ಮಾಡಿದ್ದಾರೆ, ಇತ್ತ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೂಡ ಸಭೆ ಮಾಡಿದ್ದಾರೆ. ಈ ಎರಡೂ ಸಭೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಬಣ ಬಡಿದಾಟ ಕೂಡ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಆಗಿರ್ತಕ್ಕಂಥ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರಿಗೆ ಆಗಿರ್ಬೋದು, ಪ್ರಮುಖ ಮುಖಂಡರಿಗಾಗಿರ್ಬೋದು, ಅವ್ರಿಗೆ ನಿಗಮ ಮಂಡಳಿ ಒಂದು ಕೊಡಿಸುವಂತಹ ಪ್ರಯತ್ನ ಮಾಡಿದರು. ಇತ್ತ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ನಿಗಮ ಮಂಡಳಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಅವರು ಸಹ ಅವರ ಒಂದು ಬಣದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮುಖಂಡರಿಗೆ ಒಂದು ನಿಗಮ ಮಂಡಳಿಯನ್ನ ಕೊಡಿಸುವಂತಹ ಪ್ರಯತ್ನದ ಭಾಗವಾಗಿ ಪೈಪೋಟಿ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇತ್ತ ಇನ್ನೊಂದು ರಾಜ್ಯದಲ್ಲಿ ಆಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದಿಷ್ಟು ಅವರ ಆಪ್ತ ಬಣದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಡಬೇಕು. ಹೀಗೆ ಬಣಗಳ ಬಡಿದಾಟ ಇರುವಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡುವಂತದ್ದು, ಅಂತಿಮ ಮುದ್ರೆ ಹಾಕುವಂತದ್ದು ಹೈಕಮಾಂಡ್ ನಾಯಕರಿಗೆ ಒಂದು ಸವಾಲಿನ ಕೆಲಸ ಆಗಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಏನು ಸಿಎಂ ಮತ್ತೆ ಡಿಸಿಎಂಗೆ ಒಂದ್ ಕಡೆ ಆ ಪಟ್ಟಿಯನ್ನ ಆಯ್ಕೆ ಮಾಡುವಂತದ್ದು ಕೂಡ ಬಿಟ್ಟಿದ್ರು. ಆ ಆಯ್ಕೆ ಮಾಡಿದಂತ ಪಟ್ಟಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಬ್ಬರೂ ನಾಯಕರಿಗೂ ಕೂಡ ಸರಿಸಮಾನವಾಗುವಂತಹ ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಅದನ್ನ ಪಟ್ಟಿಯನ್ನ
ಒಂದು ಅಂತಿಮವಾಗಿರ್ತಕ್ಕಂಥ ಬಿಡುಗಡೆ ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹಾಗಾಗಿ ಈಗ ಕೆಲವು ಸಭೆಗಳು ಕೂಡ ಮುಕ್ತಾಯವಾಗಿರ್ತಕ್ಕಂಥದ್ದು, ಅಲ್ಲಿ ಕೂಡ ಪಟ್ಟಿ ಬಹುತೇಕವಾಗಿ ಎಲ್ಲ ಪಟ್ಟಿ ಕೂಡ ಫೈನಲ್ ಆಗಿರುವಂತದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಇದಕ್ಕೆ ಅಂತಿಮ ಮುದ್ರೆಯನ್ನು ಹಾಕಿಸುವಂತದ್ದು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಆ ಒಂದು ಪ್ರಯತ್ನ ಇದೀಗ ಸ್ಥಳೀಯ ಪ್ರವಾಸದಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ, ಡಿ.ಕೆ ಶಿವಕುಮಾರ್ ಇಬ್ಬರು ನಾಯಕರು ಸಹ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡುವಂತದ್ದು. ಈಗೇನು ಸಭೆಗಳಲ್ಲಿ ಚರ್ಚೆ ಆಗಿದೆ, ಪಟ್ಟಿ ಫೈನಲ್ ಆಗಿದೆ, ಆ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರ ಮುಂದೆ ಚರ್ಚೆ ನಡೆಸಿ ಅದನ್ನ ಪಟ್ಟಿ ಫೈನಲ್ ಮಾಡುವಂತ ಹಂತ ಕೂಡ ಇದೆ. ಬಹುತೇಕವಾಗಿ ಇಂದು ಅಥವಾ ನಾಳೆ 2-3 ದಿನಗಳಲ್ಲಿ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಇದರ ಹೊರತಾಗಿ MLC ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹು ದೊಡ್ಡ ಜಟಾಪಟಿ ಕೂಡ ನಡೆದಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅವರು ಫೈನಲ್ ಮಾಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರಿಗೆ ಕೆಲವೊಂದಿಷ್ಟು ಪಕ್ಷದಲ್ಲೇ ಇರ್ತಕ್ಕಂಥ ನಾಯಕರು ಆಕ್ಷೇಪಗಳನ್ನ ವ್ಯಕ್ತಪಡಿಸಿ ಅದನ್ನ ತಡೆ ಹಿಡಿಯುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದರ ಕುರಿತಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಕೆಲವಷ್ಟು ಅಸಮಾಧಾನ ಇರುವಂತದ್ದು. ನಾವು ಪಟ್ಟಿ ಫೈನಲ್ ಮಾಡುವಂತದನ್ನ ಎಲ್ಲೊಂದ್ ಕಡೆ ತಡೆ ಹಿಡಿಯುವಂತ ಪ್ರಯತ್ನ ಯಾರು ಮಾಡಿದ್ರು ಅನ್ನುವಂತ ಒಂದಿಷ್ಟು ಅಸಮಾಧಾನ ಇರುವಂತ ಆ ಬಗ್ಗೆ ಚರ್ಚೆ ನಡೆಸಿ ಅದನ್ನು ಕೂಡ ಫೈನಲ್ ಮಾಡುವಂತ ಹಂತದೆ. ಯಾಕಂತಂದ್ರೆ ಆಗಸ್ಟ್ 11ರಿಂದ ಅಧಿವೇಶನ ಕೂಡ ಆರಂಭವಾಗುತ್ತೆ. ಆ ಅಧಿವೇಶನ ಮುಂಚಿತವಾಗಿ MLC ಸ್ಥಾನ ಕೂಡ ಆಯ್ಕೆ ಮಾಡಬೇಕಾಗುತ್ತೆ, ಅಲ್ಲಿ ಕೂಡ ಸಂಖ್ಯಾಬಲ ತೋರಿಸಬೇಕಾಗುತ್ತೆ ವಿಧಾನ ಪರಿಷತ್ನಲ್ಲಿ. ಹಾಗಾಗಿ ಇವೆಲ್ಲ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸದ್ಯದ ಒಂದಿಷ್ಟು ಜಂಟಿಯಾಗಿ ಭೇಟಿಯಾಗಿ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ವಿಜಯ ಭಾಸ್ಕರ್. ಎಸ್, ಥ್ಯಾಂಕ್ ಯು ಬಸವರಾಜ್ ಹುಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ CM ಹಾಗೂ DCM ನಡುವೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಅಧಿಕಾರದ ವಿಚಾರದ ಕಿತ್ತಾಟವಂತೂ ಸಹಜವಾಗಿ ನಡೀತಾ ಇದೆ. ಈ ಕಿತ್ತಾಟ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇಬ್ಬರು ನಾಯಕರು ಕೂಡ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳುವಂಥದ್ದು ಅಥವಾ ತಮಗೆ ಸಿಗುವಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಎಲ್ಲ ಪ್ರಯತ್ನವಂತೂ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹಲವಾರು ಬೆಳವಣಿಗೆಗಳು ಕೂಡ ನಡೀತಲೇ ಇದೆ. ಬಟ್ ಈಗ ಸದ್ಯ ಭಾರಿ ಕುತೂಹಲ ಏನಪ್ಪ ಅಂತಂದರೆ ಎಲ್ಲಿಗೆ ಬಂದು ತಲುಪುತ್ತೆ ನಾಯಕರ ಈ ಹೋರಾಟ ಅನ್ನೋದು. ಇನ್ನೊಂದು ಕಡೆ ಸದ್ಯ ರಾಜ್ಯ ನಿಗಮ ಮಂಡಳಿಗಳ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ